ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಜಾನಪದ ಕಲೆಗಳು ಮತ್ತು ಜಾನಪದ ಕಲಾವಿದರು. ಇವರ ಮೂಲಕವೇ ನಾವು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ಒಂದು ಐಡೆಂಟಿಟಿ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಜಾನಪದ ಕಲಾವಿದ ಸುಡುಗಾಡಿಸಿದ್ದ ಗೋಪಾಲಪ್ಪ ಹೊಂಟಿತ್ತು ಅವರ ಕಲೆ ಸಾಕ್ಷಿ. ಈ ಥರದ ಸಾವಿರಾರು ಕಲೆಗಳು ನಮ್ಮ ನಾಡಿನಲ್ಲಿ ಜೀವಂತವಾಗಿವೆ. ಆ ಕಲೆಯನ್ನು ಉಳಿಸುವ ಪ್ರಯತ್ನ ಆಗಲಿ ಅನ್ನೋದು ನಮ್ಮ ಆಶಯ ಆಗಿದೆ. ಹಾಗೆಯೇ ಗೋಪಾಲಪ್ಪ ಹೊಂಟಿತ್ತು ಅವರ ಜೊತೆ ಇವತ್ತು ಬೆಳಗಿನಿಂದ ಮಧ್ಯಾಹ್ನ 1:30 ತನಕ ನಾವು ಇಂಟರ್ವ್ಯೂ ಮಾಡ್ತಾ ಬಂದಿದ್ದೇನೆ. ಮುಂದುವರೆದ ಭಾಗವಾಗಿ ಗೋಪಾಲಪ್ಪ ಹೊಂಟೆತ್ತು ಒಬ್ಬ ಅಲೆಮಾರಿ ಸುಡುಗಾಡಿಸಿದ್ದ ಸಮುದಾಯದ ಒಬ್ಬ ದೊಡ್ಡ ಕಲಾವಿದ. ಸುಡುಗಾಡಿಸಿದ್ದರು ಎಂದರೆ ಯಾರೂ ಕೂಡ ಕರೆದು ಹತ್ರ ಮಾತನಾಡಿಸದೇ ಇರುವಂತಹ ಒಂದು ಜನಾಂಗ ಇದು. ಇವರು ಅಲೆಮಾರಿಗಳು ಊರಿಂದ ಊರಿಗೆ ತಮ್ಮ ಕಲೆಯನ್ನು ಒಯ್ದು ಪ್ರಚಾರ ಮಾಡುವಂಥ ಒಬ್ಬ ಸಾಂಸ್ಕೃತಿಕ ಪರಂಪರೆಯ ವಕ್ತಾರರು ಅಂತ ನಾನು ಗೋಪಾಲಪ್ಪ ಹೊಂಟೆತ್ತು ಅವರನ್ನು ನಾನು ಐಡೆಂಟಿಟಿ ಮಾಡ್ತೇನೆ. ಯಾಕೆಂದರೆ ಗೋಪಾಲಪ್ಪ ಹೊಂಟೆತ್ತವರೇ ನೀವು ಇದುವರೆಗೂ ಎಲ್ಲೆಲ್ಲಿ ಯಾವ ಸ್ಮಶಾನ ಭೂಮಿಯಲ್ಲಿ ಕೆಲಸ ಮಾಡಿದ್ದೀರಿ? ಯಾವ್ಯಾವ ತಾಲೂಕಲ್ಲಿ ನೀವು ಸ್ಮಶಾನ ಭೂಮಿಯನ್ನು ಕಾದಿದ್ದೀರಿ? ಅಷ್ಟೋ ಸಂಗನಾಳ ನಮ್ಮ ತಂದೆಯವ್ರದ್ದು. ಸಂಗನಾಳ ನಮ್ಮ ತಂದೆಯವ್ರ ಕಾಲದಲ್ಲಿ. ಸಂಗನಾಳ, ತಾವರಿಗೆರ, ಏನ್ರಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತಾವರಿಗೆರ. ಆಮೇಲೆ ಸಂಗನಾಳ ಅನ್ನೋದು ಕುಷ್ಟಗಿ ತಾಲೂಕೆ ಬರ. ಓಕೆ, ಏನು ಸರ್? ಓಕೆ. ಅಲ್ಲಿಂದ ಕನಕಿರಿ. ಓಕೆ. ಇವತ್ತು ಕನಕಗಿರಿ ಮೀಸಲು ವಿಧಾನಸಭಾ ಕ್ಷೇತ್ರ ಆಗಿದೆ. ಶಿವರಾಜ್ ತಂಗಡಿಯವರು ಆ ಕ್ಷೇತ್ರದ ಮಂತ್ರಿ ಆಗಿದ್ದಾರೆ. ಮಾತಾಡಿ. ಅಲ್ಲೇ ಕನಕಿರಿಯಿಂದ ಮತ್ತೆ ಇನ್ನ 2 ಸುಡುಗಾಡಿದಾವೆ. ಇಲ್ಲಿ ಈ ಕಡೆ ಗಂಗಾವತಿ ರೋಡಿಗೆ ಒಂದಾಗಿದೆ. ಓಕೆ. ಮತ್ತೆ ಅಲ್ಲೇ ಕುಷ್ಟಗಿ ರೋಡಿಗೆ, ತಾವರಿಗೆರೆ ರೋಡಿಗೆ ಅಲ್ಲಿ ಒಂದಾಗಿದೆ. ಅಲ್ಲೇ ಸ್ಮಶಾನ ಕಾಯ್ದೀವಿ. ಅವೆಲ್ಲ ಭಾಳ ದೊಡ್ಡ ಸಮಾಧಿಗಳವಲ್ಲ ಸ್ಮಶಾನಗಳು. ಏನ್ರಿ ಇಲ್ಲಿ ಕೂಡ ಕಾಯ್ದೀವಿ. ಏನ್ರಿ ಮತ್ತೆ ಅದೇ ಕನಗಿರಲ್ಲೇ ಒಳಗೆ ಹೋಗುತ್ತೆ ಸ್ವಲ್ಪ ಇದು ರೋಡಿಗೆ, ಅಲ್ಲಿ ಕಾಯ್ದೀವಿ. ಕಾಯ್ದೀವಿ. ಅಲ್ಲಿಂದ ಏರೂರು. ಓಕೆ. ಏರೂರು ಗಂಗಾವತಿ ತಾಲೂಕಿನ ಏರೂರು ನೀರಲ್ಲಿ ಏನ್ರಿ ಏರೂರು ಸ್ಮಶಾನದಲ್ಲಿ ಅಲ್ಲಿ ಸ್ಮಶಾನ ಅಲ್ಲಿಂದ ಮರ್ಕುಂಬಿ ಅಲ್ಲೇ ನಮ್ಮ ಕಾಯಕ ಹಳ್ಳಿಗಳು ಭಿಕ್ಷೆ ಬಿಡುತ್ತದೆ. ಅಲ್ಲೇ ಮಾಡಿದ್ವಿ ಇವೆಲ್ಲ ಕಾಯಕದ ಹಳ್ಳಿಗಳು. ಇವೆಲ್ಲ ಕಾಯಕದ ಹಳ್ಳಿ ಎಲ್ಲ ಮಾಡಿಕೊಂಡು ಅಲ್ಲೇ ಬಂದು ಅಲ್ಲೇ ಕಾಯಕದಾಗ ಅಲ್ಲೆಲ್ಲ ಸಂಗ್ರಹವಾಗಿ ಎಲ್ಲ ಕಾಯಕ ಹಿಡ್ಕೊಂಡ ಬಂದಿದ್ವಿ. ಏನ್ರಿ ತಾವರಿಗೆರೆ, ಹುಲಿಯಾತ್ರ ಅವೆಲ್ಲ ಸುಡುಗಾಡಿ ಕಾಯ್ಕೊಂಡು ಮಾಡಿಕೊಂಡು ಬಂದ್ವಿ. ಮತ್ತು ಕನಗಿರಿಯಿಂದ ಏರೂರಿಂದ ಮರುಕುಂಬಿಯಿಂದ ಹನುಮಾಳ ಅಲ್ಲೇ ಕಾಯ್ಕೊಂಡು ಅಂದ್ಕೊಂಡು ಅಲ್ಲೇ ಸುಡುಗಾಡಿ ಕಾಯ್ಕೊಂಡು ಅಲ್ಲಿಂದ ಮೆಲ್ಲಕ್ಕೆ ಮತ್ತೆ ಇಲ್ಲಿಗೆ ಹೋಗ್ಬಿಟ್ಟು ಸಿದ್ದಾಪುರ ಎಲ್ಲಿ ಬರ್ತದೆ? ಇಲ್ಲೇ ಓಕೆ. ಅಲ್ಲೇ ಬಂದು ವಾಶ ಆಗಿ ನಾನು ಮತ್ತೆ ಇಲ್ಲೇ ಹೋಗಿಲ್ಲ. ವಯಸ್ಸು ಕಮ್ಮಿ ಆಯ್ತು. ಓಕೆ. ಖಂಡಿತ ಗೋಪಾಲಪ್ಪನವರೇ, ನಿಮ್ಮ ನಿಜವಾಗ್ಲೂ ನಿಮ್ಮ ಸಾಧನೆ, ನಿಮ್ಮ ಸೇವೆ ಈ ಸಮಾಜ, ಈ ಮನುಷ್ಯ ಕುಲ ಮರೆಯುವಂಥ ಇಲ್ಲ. ಈ ಭಾಗದ ಮನುಷ್ಯ ಸಮಾಜ ಮರೆಯುವಂತಿಲ್ಲ ನಿಮ್ಮ ಸಾಧನೆ ಮತ್ತು ಸೇವೆಯನ್ನು. ಓಕೆ ಗೋಪಾಲಪ್ಪನವರೇ, ನೀವು ಇಷ್ಟು ಸ್ಮಶಾನ ಭೂಮಿಯ ಇತಿಹಾಸ ಸೇವೆಯ ಬಗ್ಗೆ ಮಾತಾಡಿದ್ರಿ. ಈಗ ದೆವ್ವಗಳು ಯಾವ ಟೈಮ್ಗೆ ಬೀದಿಗೆ ಬರ್ತವೆ? ಓಕೆ, ಇಂಥದ್ದೇ ಟೈಮ್ ಅಂತಂದು ಇರುತ್ತಾ? ಮಿತಿ ಇರುತ್ತಾ? ಅವು ಎಷ್ಟು ಹೊತ್ತಿನಾಗ ಬರಂಗಿಲ್ಲ. ಏನ್ರಿ ಎಷ್ಟು ಹೊತ್ತಿನಾಗ ಬರಂಗಿಲ್ಲ. ಹಗಲೊತ್ತು 12:11 1 ಗಂಟೆಲಿಂದ ಸ್ವಲ್ಪ ದೃಷ್ಟಿ ಬರ್ತವೆ. ಹಗಲೊತ್ತಿನಾಗ 12ರಿಂದ 1 ಗಂಟೆಲಿಂದ 12ರಿಂದ 1, 1ರಿಂದ 2 ಗಂಟೆವರೆಗೆ. ಅದು ಸವಲತ್ತು ಅದಕ್ಕೆ ಇರುತ್ತೆ. ಅದು ಹೊರಗೆ ಬರಂಗಿಲ್ಲ. ಅಷ್ಟೇ ಸುಡುಗಾಡಿಗೆ ಮನುಷ್ಯಂದಾಗ ಅಲ್ಲಿ ತಾಯಿ ರಾವಿಯಾಳ ಏನ್ರಿ ರಾವಿಯಾಳ ಅಂದ್ರೆ ದೇವುದ. ರಾವಿಯಾಳ ಅಂದ್ರೆ ದೇವು, ಗ್ರಾಚಾರ, ಪೇಡ, ಪಿಚಾಚಿ ಎಲ್ಲಾ ಸ್ಥಾನಕ್ಕೆ ಅದು ರಾವಿಯಾಳ ಏನ್ರಿ. ಮತ್ತೆ ಅದು ರಾತ್ರಿ ಟೈಮ್ದಲ್ಲೇ 11:30-12 ಚಾಲು ಆಕ್ಕಾವ. 11:30-12 ಚಾಲು ಆಕ್ಕಾವ. ಎದ್ದು ಕುಂದಿರ್ತಾವ. ಅವು ಒಳಗಿಂದ ಡಿಂಬ ಬಿಟ್ಟು ಹೊರಗೆ ಬಂದು ಗಿಡದ ಮೇಲೆ ಅಲ್ಲಿ ಕುಂದಿರ್ತಾವ. ಅಲ್ಲಿ ನಾಯಾಗಿ ಏನ್ರಿ ಮತ್ತೆ ಗಿಡ ಬಂದಂಗೆ ಗಿಡಗಳಲ್ಲಿ ಸುಡಗಾಡೆ ಮಶಾನದಾಗ ಗಿಡಗಳಿದ್ರೆ ಗಿಡ ಅಗಲ್ಸೋದು, ಮರ ಹಿಂಗೆ ಗುಂಗ್ಸೋದು, ಕೂಗೋದು
ಒಂದು ಪಕ್ಷಾಗಿ ಕೂಗೋದು, ಹಾಂ ಪಕ್ಷಾಗಿ ಕೂಗೋದು, ಹಾಂ ಮನುಷ್ಯರೆಲ್ಲ ಸಮೀಪಕ್ಕೆ ಬಂದ್ಬಿಟ್ರೆ ಹಾಂ ಕ್ಯಾಕಿ ಹೊಡೆದಂಗೆ ಮಾಡೋದು, ಹಾಂ ಬುಗುಲಾಗತ್ತ ಮನುಷ್ಯನಿಗೆ, ಖಂಡಿತ ಹೋಗೋನಿಗೆ ದಾರಿಯಲ್ಲಿ ಹೋಗೋ ದಾರಿಯಲ್ಲಿ ಹೋಗೋದು ಬುಗುಲಾಗತ್ತ. ಬುಗುಲಾಗಿ ಮೈಯೆಲ್ಲ ಗುಬುರು ಹೊಡಿತೈತಿ, ಹಾಂ ಹಾಂ ಗುಬುರು ಹೊಡಿತಿ. ಏನೋ ಇದು ಮನುಷ್ಯನಿಗೆ ಕ್ಯಾಕಿ ಎಲ್ಲದು ಏನೋ ಇದು ದೇವಿದ್ದಂಗೆ ಐತೆ ಅಂತೇಳಿ ಓ ಮನುಷ್ಯನ ಭಯ ಬಂದ್ಬಿಡುತ್ತೆ. ಹಾಂ ಭಯ ಬಂದ ಮೇಲೆ ಹ್ಮ್. ಮನುಷ್ಯನಿಗೆ ಅದ್ರ ಮಾಡುತ್ತೆ. ಏನು ಸರ್, ಹ್ಮ್. ಒಂದು ನೀತಿ ಇದ್ದ ಮನುಷ್ಯ ಗಾಳಿ ಆಗೋದಿಲ್ಲ ಅಂತ ಅವನು ಹೇಳಿದಲ್ಲ. ಹ್ಮ್. ಆತ ಡೆಂಬಕ್ಕೆ ಭಗವಂತನ ಆ ಡೆಂಬನೇ ದೇವರು ಡೆಂಬ, ಆ ಡೆಂಬನೇ ಸೇರಿರ್ತದೆ. ಹಾಂ 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 ಇದು ರಾಕ್ಷಸಿ ಡೆಂಬಕ್ಕೆ ರಾಕ್ಷಸಿನೂ ಆಗತ್ತ. ಹ್ಞೂ ವಯಸ್ಸನ ಇದ್ದಾಗ ಸ್ವಲ್ಪ ದೇವ್ರ ವಯಸ್ಸಿನ ಗಾಳಿ, ಹಾಂ ಗಾಳಿ ತಪ್ಪಿದ ಮೇಲೆ ಪಿಚಾಚಿ, ಕರ್ಣ ಪಿಚಾಚಿ ಬಂದ ಮೇಲೆ ಪಿಚಾಚಿ. ಓಕೆ ಓಕೆ ಹಾಂ ಈ ಮನುಷ್ಯರ ಮೇಲೆ ಯಾಕೆ ಬರ್ತವೆ ಅವು? ಮನುಷ್ಯನ ಮೇಲೆ ಯಾಕಂತಂದ್ರೆ ಹಾಂ ನಾನು ಮನುಷ್ಯನಾಗಿದ್ದೆ, ನಾನು ಸತ್ತಿ ನನ್ನ ದೇವವಾಗಿ ಆಶೆಯಿಂದ ದೇವವಾಗಿ ಹೊರಗೆ ಬಂದೆ. ನನ್ನಂಗೆ ಅವರು ಸತ್ತು ಅವ್ರು ದೇವವಾಗ್ಬೇಕು. ಅಯ್ಯೋ ಇದು ಮನುಷ್ಯ ವಿರೋಧಿ ಅಲ್ವಾ? ಜೀವ ವಿರೋಧಿ ಇದು. ಹಾಂ ನನ್ನಂಗೆ ಅವರು ಸತ್ತು ನನ್ನಂಗೆ ಅವನು ಕೊಲ್ಲಿದ್ರೆ ಅವನು ದೇವವಾಗಿ ಬರ್ತಾನೆ, ಹಾಂ ನನಗೆ ಜೊತೆ ಆಗ್ತಾನೆ. ಹಾಂ ಅದ್ರ ಆಶೆ, ಅದರ ಆಸೆ. ಅದ್ರ ಆಶೆ ಹಾಂ ಹಾಂ ಹಿಂಗ ಇದು ಕೇಡಲ್ವಾ? ಹಾ? ಇದು ಕೇಡಲ್ವಾ? ಮನುಷ್ಯನ ಕೇಡಲ್ವಾ? ಕೇಡ ಅದಕ್ಕೊಂದು ತಿಳ್ಕೊಂಡಿರ್ತದೆ. ಏನಂತ ದೇವ್ ಅಂತಂದ್ರೆ ಕಾಡ್ಬೇಕು, ಮನುಷ್ಯರು ಕೊಲ್ಲಬೇಕು, ಹಾಂ ಮನುಷ್ಯರು ಅನ್ಯಾಯ ಮಾಡಬೇಕು, ಹಾಂ ತೊಂದ್ರೆ ಮಾಡ ಮನೆಯಾಗಿಂದ ತೊಂದ್ರೆ ಮಾಡಬೇಕು, ಹೊರಗಿಂದ ತೊಂದ್ರೆ ಮಾಡಬೇಕು ಹಾಂ ಅಂತ ಅದಕ್ಕೆ ಆಮ ನಿಂದ ತುಂಬಿರ್ತ ಅದಕ್ಕೆ ಹಮ್ಮು ಆಮ ಅಂದ್ರೆ ನಾನು ಹಂಗ ಸತ್ಯ ಮನುಷ್ಯನಾಗಿ ಸತ್ತಿನಲ್ಲ, ಅವ್ರ ಹಂಗ ಸಾಯ್ಬೇಕು, ಅವ್ರು ನನ್ನ ಜೊತೆಲಿ ಇರ್ಬೇಕು ಹ್ಞೂ ಅಂತ ಅದಕ್ಕೆ ಮನುಷ್ಯನಾಗ ಬಂದು ಬರುತ್ತೆ. ಹ್ಞೂ ಹ್ಞೂ ಏನ್ರಿ, ಹ್ಞೂ ಅದು ಒಂದು ಡೆಂಬನೇ ಕೆಟ್ಟ ಡೆಂಬ, ಕರ್ಣ ಪಿಚಾಚಿ ಡೆಂಬ ಅಂತ. ಹಾಂ ಹಾಂ ಈಗ ನಾನು ಸತ್ತಿದ್ದೀನಿ, ನಾನು ಮನುಷ್ಯನಾಗಿದ್ದೆ, ಇದುವರೆಗೆ ನಾನು ಬದುಕಿದ್ದೆ, ಈಗ ನಾನು ಸತ್ತಿದ್ದೀನಿ, ನನಗೆ ಅಂತರವಾಗಿದ್ದೀನಿ, ಅತಂತ್ರವಾಗಿದ್ದೀನಿ. ನಾನು ಮನುಷ್ಯನೂ ಆಗಲಿಲ್ಲ, ಇತ್ತಾಗ ದೇವರು ಆಗಲಿಲ್ಲ, ನಾನು ಪರಮಾತ್ಮ ಸನ್ನಿಧಾನ ಮುಟ್ಲಿಲ್ಲ, ನಾನು ಇಲ್ಲೇ ಇದ್ದೀನಿ ಅನ್ನೋ ತೋರ್ಸಣಕ್ಕೆ ಇವತ್ತು ನಾವು ವೈದ್ಯಕೀಯ ಲೋಕದಲ್ಲಿದ್ದೀವಿ, ವೈಜ್ಞಾನಿಕವಾಗಿ ಲೋಕದಲ್ಲಿ ಇದ್ದೀವಿ, ಆಕಾಶಕ್ಕೆ ಏನು ಉಪಗ್ರಹಗಳನ್ನು ಬಿಡ್ತಿದ್ದಾರೆ, ಅಲ್ಲಿನೂ ಆಕಾಶದಲ್ಲಿ ನಾವು ಜೀವನ ಮಾಡುವುದನ್ನು ತೋರಿಸ್ತಿದ್ದಾರೆ. ಇಂಥ ಜಗತ್ತಲ್ಲಿ ನಾವು ದೆವ್ವ, ಪೀಡೆ, ಪಿಶಾಚಿ ಅಂತ ಕೂತಂದ್ರು ಅದೆಲ್ಲ ನಂಬಬೇಕಾ ಗೋಪಾಲಪ್ಪನವ್ರೆ? ನಂಬಬೇಕಾಗತ್ತೆ ರೀ. ಹೆಂಗೆ ನಂಬಬೇಕಂತಂದ್ರೆ ಒಂದೊಂದು ಡೆಂಬದ ಮೇಲೆ ಹೋಗುತ್ತದೆ, ಹ್ಞೂ ಒಂದೊಂದು ಡೆಂಬ ಒಂದೊಂದು ಭಾವನೆ ಮೇಲೆ. ಆಸೆ ಇದ್ದದ್ದು ಆ ದೆವ್ವ ಆಗಲಿಕ್ಕೆ ಬೇಕು, ಹ್ಞೂ ಆಸೆ ಇಲ್ಲಾರ್ದು ದೆವ್ವ ಆಗೋದಲ್ಲ. ನಾನು ಎಲ್ಲಿಗೆ ಹೋಗಿ ಆ ಸ್ವರ್ಗಕ್ಕೆ ಹೋಗಿ ಆ ಭಗವಂತನ ಹತ್ರ ಹೋಗಿ ಆ ಸೇವೆ ಪಡ್ಕೊಂಡು ಆತನ ಸೇವದಿಂದ ನಾನು ಮಾಡಿಕೊಂತ ಇರ್ಬೇಕು, ಆತನ ಆಶೀರ್ವಾದ ನಾನು ಪಡ್ಕೋಬೇಕಂತ ಅಲ್ಲಿ ಹೋಗಿ ಬಿಡ್ತದೆ ಡೆಂಬ. ಈಗ ಕೆಲವರು ಪ್ರಜ್ಞಾವಂತರು ಈ ಜಗತ್ತಲ್ಲಿ ಮನುಷ್ಯನ ಪ್ರಕೃತಿ ತತ್ವವಾಗಿ ಮನುಷ್ಯ ಹುಟ್ಟಿದ್ದಾನೆ, ಪ್ರಕೃತಿ ತತ್ವ ಮನುಷ್ಯ ಸಾಯ್ತಾನೆ, ಇಲ್ಲಿ ಸಾವು ನೋವು ಇದೆ, ಆದರೆ ದೆವ್ವ, ದೇವರು, ಭೂತ, ಪಿಶಾಚಿ ಯಾವುದೇ ಕಲ್ಪನೆ ಇಲ್ಲ, ಅವನ್ನೆಲ್ಲವನ್ನು ನಂಬಬೇಡಿ ಅಂತೇಳಿ ಪ್ರತಿಪಾದನೆ ಮಾಡುವಂತಹ ವಿದ್ವತ್ ವಲಯದ ಜನರ ನಡುವೆ ನಾವಿದ್ದೀವಿ. ನಾನು ಕೂಡ ವಿದ್ವತ್ ವಲಯದಲ್ಲಿ ನಾನಿಲ್ಲ, ಆದರೆ ಅವರ ಅನುಭವಗಳನ್ನು ನಾನು ಒಳಗಡೆ ನನ್ನ ಅಳವಡಿಸ್ಕೊಂಡಿದ್ದೀನಿ. ಹೀಗಾಗಿ ನಾವು ದೆವ್ವ, ಪೀಡೆ, ಪಿಶಾಚಿ ನಂಬಬೇಕಾ? ವಿಧವ ಈಗಿಂದಲ್ರಿ, ಆದಿ ಬುನಾದಿಲಿಂದ ದೇವುಗಳು ಕಾಡ್ಯಾವ ಪಿಚಾಚಿ ಆಗ್ಯಾವ. ಈಗಿಲ್ಲ, ಈಗ ಅದಾವ, ಈಗ ಕಾಡಕತ್ತೇವು, ದೇವು ಕಾಡಕತ್ತೇವ. ಒಂದೊಂದು ಏನಂತಂದ್ರೆ ನಮಗೆ ಶನಿ ದರಿದ್ರ, ಮನೆಗೆ ಚಲೋ ಇಲ್ಲ ಬಿಡಪ್ಪ, ನಮ್ಗೆ ಕಾಡಕತ್ತೈತೆ ಅಂತ ತಿಳ್ಕೊಂತಾರ. ಮನೆ ವಾಸ್ತು ಸರಿ ಇಲ್ಲ, ಅದು ಸರಿಯಲ್ಲ, ಇದು ಸರಿಯಲ್ಲ. ಈಗ ಜನ ರಾತ್ರಿ ಎಲ್ಲ ಮೊದಲು 12 ಗಂಟೆ ನಿದ್ರೆ, 12 ಗಂಟೆ ಕೆಲಸ ಅನ್ನಂಗಿತ್ತು ಅಲ್ವಾ? 8 ಗಂಟೆ ನಿದ್ರೆ, 100 ಗಂಟೆ ಕೆಲಸ ಅನ್ನಂಗಿತ್ತು. ಈಗ 8 ಗಂಟೆ ನಿದ್ದೆನಿಗಿಲ್ಲ, ಮನುಷ್ಯ ಯಂತ್ರ ಥರ ದುಡಿಯಕೈತಾನೆ, ಹಗಲು ರಾತ್ರಿ ಬೆಳಗ್ಗೆ ಅದು ಇದು ಯಾವುದಿಲ್ಲ. 12 ಗಂಟೆ ಇಲ್ಲ, 1 ಗಂಟೆ ಇಲ್ಲ, 2 ಗಂಟೆ ಇಲ್ಲ. ಹಿಂಗಿರುವಾಗ ಇಲ್ಲಿದೆ ದೇವುಗಳು, ಪಿಚಾಚಿ? ಅದು ಮನುಷ್ಯ ಕೆಲಸ ಮಾಡ್ತಿರ್ತಾನಲ್ಲ, ಆತನ ಹತ್ರ ಹೋಗೋದಿಲ್ಲ, ನಾವು ನಿದ್ದೆ ಮಾಡೋ ಟೈಮ್ದಾಗ ಬರ್ತದೆ. ಹೆಂಗೆ ಎಲ್ಲಿ? ಈಗ ಮನುಷ್ಯ ಏನು ಕೆಲಸ ಓದೋದಾಗಲಿ, ಏನ್ರಿ ವಿದ್ಯೆ ಆಗಲಿ, ಏನನ್ನ ಸ್ವಲ್ಪ ಆಫೀಸಿನ ಕೆಲಸ ಆಗಲಿ, ಹೊರಗಿನ ಕೆಲಸ ಆಗಲಿ, ಇನ್ನು ಮೇಲ್ಕಿದ್ದ ಮನುಷ್ಯನ ಹತ್ರ ಹೋಗೋದಿಲ್ಲ. ಅಲ್ಲ, ಈಗ ಹೊಲ್ದಾಗೆ ಇದರಲ್ಲಿ ಕಾಡು, ಗುಡ್ಡ, ಬೆಟ್ಟ ನೋಡಿ ಎಲ್ಲ ಕಡೆ ಕೆಲಸ ಮಾಡ್ತಾನೆ, ರಾತ್ರಿ ಎಲ್ಲ ಕೆಲಸ ಮಾಡ್ತಾನೆ, ಹಗಲೆಲ್ಲ ಕೆಲಸ ಮಾಡ್ತಾನೆ. ಗುಡ್ಡದಲ್ಲಿ ಇರಂಗಿಲ್ಲ, ಕಾಡಿನಾಗ ಇರೋದಿಲ್ಲ, ಅದು ಇರೋದು ಜಾಗದಾಗೆ ಇದ್ದು, ಎಲ್ಲಿ ಸಾಯ್ತಿರ್ತೋ ಗಾಡಿ ಆಕ್ಸಿಡೆಂಟ್ ಎಲ್ಲಿ ಸಾಯ್ತಿರ್ತೋ ಅದು ಕಾಡ್ಲಿಕ್ಕೆ ಬೇಕಲ್ಲಿ. ಒಂದೇದು ಮನೆಯಲ್ಲಿ ಎಲ್ಲಿ ಸತ್ತಿರ್ತೋ ಆ ಮನೆಗೆ ಬರ್ಲಿಕ್ಕೆ ಬೇಕು. ಒಂದು ಏನನ್ನ ಒಂದು ದಾರಿ ಹಿಡಿದು ಸುಡಗಾಡಿ ದಾರಿ ಸನಿಪ ದಾರಿ ಹಿಡ್ಕೊಂಡು ಹೋದ್ರು ಕೂಡ ಅದನ್ನು ಕಾಡಿಸೋದು ಕರ್ತವ್ಯ ಅದರದ್ದು, ಕರ್ತವ್ಯ.
ಈಗ ಸತ್ತಂತ ಜಾಗದಿಂದ ಅವನು ಆಕ್ಸಿಡೆಂಟ್ ಸತ್ತಿರ್ತಾನೆ, ಆ ಜಾಗದಿಂದ ಅವನು ಹುಟ್ಟಿ ಬೆಳೆದಂತ ಜಾಗಕ್ಕೆ ಬರ್ತದ ಆತ್ಮ ಆತ್ಮ ಬರುತ್ತಾ? ಅದು ಹೆಂಗೆ ಹೆಂಗೆ ನಂಬಬೇಕು ನಾವು? ತನ್ನ ಜೀವನದ ಒಂದು ಡಿಂಬದ ವಶೀಕರಣದಿಂದ ಬರ್ತಲ್ಲ ಈಗ. ಅದು ಕಾಣಂಗಿಲ್ಲ, ಯಾರಿಗೂ ಕಾಣಂಗಿಲ್ಲ, ಮನೆಯವ್ರಿಗೆ ಕಾಣಂಗಿಲ್ಲ, ಹೊರಗಿನವ್ರಿಗೆ ಕಾಣಂಗಿಲ್ಲ, ಮನೆಯೊಳಗೆಲ್ಲ ಅಡ್ಡಾಡಿ ನೋಡ್ಕೊಂಡು ಹೋಗ್ಬಿಡ್ತು. ಒಂದೊಂದು ಏನು ಮನೆಯಲ್ಲ ತೊಂದ್ರೆ ಕೊಡ್ಲಾರ್ದು ಒಂದು ನೋಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಹೆಂಗದಾರ, ಹೆಂಗಲ್ಲ, ಚಲೋ ಅದಾರ, ಕಷ್ಟ ಐತು, ಇಷ್ಟ ಐತೆ ಅಂತ ನೋಡ್ಕೊಂಡು ಹೋಗ್ಬಿಡ್ತಾರೆ. ಏನೋ ಒಂದು ಕಾಡಿಸೋ ಮನುಷ್ಯನಾಗ ತನಗಿದ್ರೆ ಅದು ಕಾಡ್ತದ. ಖಂಡಿತ. ಓಕೆ, ಆಗಲೇ ಒಂದು ಮಾತು ಹೇಳಿ, ಈ ದೇವುಗಳನ್ನು ಯಾರು ಬಿಡಿಸ್ತಾರೆ? ದೇವುಗಳನ್ನು ಬಿಡಿಸೋದು ಏನೋ ಸಂತರು ಬಿಡಿಸ್ತಾರೋ ಅಥವಾ ಯಾರು? ದೇವುಗಳನ್ನು ಬಿಡಿಸುವ ಪ್ರಕ್ರಿಯೆಗೆ ಬಿಡಿಸೋರು ಯಾರು? ಏನೋ ಮಠಾದ ವಿಷಯಗಳು ಯಾರನ್ನು ಯಂತ್ರ ತಂತ್ರ ಕಟ್ತಾರಲ್ಲ, ಅದರಲ್ಲಿ ಭಯ ಆಗಿ ಹೋಗ್ಬಿಡ್ತಾರೆ. ಏನ್ರಿ, ಮಠಾದಿ ವಿಷಯಗಳು ದೊಡ್ಡ ದೊಡ್ಡ ಗುರುಗಳು ಇರ್ತಾರೆ, ಅವ್ರೇನೋ ಅವ್ರ ಕಡೆ ಭಕ್ತಿ ಇರ್ತದ, ಗಾಳಿ ಗಾಯಚಾರಿ ಬಿಡಿಸೋದು ಶಕ್ತಿ ಇರ್ತದ, ಅವ್ರ ಬೊಕ್ಕದಾಗ ಮಂತ್ರ ಶಕ್ತಿಗಳು ಇರ್ತಾವ. ಅದನ್ನ ಮಂತ್ರ ಜನಿಸಿ ಆ ಯಂತ್ರ ಬರೋದು ಅವ್ರು ಕಟ್ಟಿದ್ರೆ ಅದು ಪಿಶಾಚಿ ಮೇಲೆ. ಥ್ಯಾಂಕ್ ಯು ಗೋಪಾಲಪ್ಪ, ತುಂಬ ಅದ್ಭುತವಾದಂಥ ಮಾತಾಡ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್.